ನಮಸ್ಕಾರ ರೀ. ಇವತ್ತು ಮೊಳಕೆ ಬರಿಸಿದ ಮಡಿಕೆ ಕಾಳು ಪಲ್ಯನ ಡ್ರೈ ಪಲ್ಯ ಮಾಡಿ ತೋರಿಸ್ತೇನೆ ನಿಮಗೆ. ಬರೀ ಬಾಯಲ್ಲೇ ತಿನ್ನಂಗೆ ಆಗಿರ್ತದೆ ನೋಡ್ರಿ. ಏನು ಸೂಪರಾಗಿ ಮೊಳಕೆ ಹೊಡೆದವು ನೋಡ್ರಿ ಮಡಿಕೆ ಕಾಳು. ಒಂದು ಬಾಳ್ಗಿ ಇಟ್ಕೊಂಡೇನಿಲ್ಲೇ. ಬಾಳ್ಗಿ ಅಂತ ಕರಿತೇವೆ ನಾವು, ನೀವು ಕಡಾಯಿ ಅಂತಲೂ ಕರಿತಾರೆ ಅದಕ್ಕೆ. 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೇನಿ. ನೀರು ಮುಟ್ಟಿಸ್ಲಾರ್ದಂಗೆ ಡ್ರೈ ಆಗಿ ಉಸುಳಿ ಮಾಡ್ಯಾನ ನೋಡ್ರಿ. ಮೊಳಕೆ ಬರಿಸಿದ ಮಡಿಕೆ ಕಾಳು ಉಸುಳಿ. ಕಟಿ ರೊಟ್ಟಿ ಇದ್ರಂತೂ ಏನು ಟೇಸ್ಟ್ ಅಂತೀರಿ ಇದು ಪಲ್ಯ. ಇದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಎರಡು ದೊಡ್ಡ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿನಿ. ಈರುಳ್ಳಿ ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ ಈ ಉಸುಳಿಗೆ. ಸಾಸಿವೆ ಚಟಪಟನಿಂದ ಈರುಳ್ಳಿ ಹಾಕೋಣ. ಈರುಳ್ಳಿ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಬೆಂದ ನಂತರ ಇದಕ್ಕೆ ಇಂಪಾರ್ಟೆಂಟ್ ಒಂದು ಪದಾರ್ಥ, ಹಸಿಮೆಣಸಿನ್ಕಾಯಿ ಪೇಸ್ಟ್. ಈ ಕಾಳಿನ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದ್ರನ್ನ ರುಚಿ ಬರೋದು. ಆನಂತರ ಒಂದು ಟೊಮೆಟೊ, ಹಣ್ಣಾದಂಥ ಒಂದು ಟೊಮೆಟೊ ಹಾಕ್ತೀನಿ. ಇದು ಹಸಿ ಸ್ಮೆಲ್ ಹೋಗಿ ಸ್ಮೂತಾಗಿ ಬೇಯಲಿ. ಆನಂತರ ನೋಡಿರಿ ಹಸಿಮೆಣಸಿನ್ಕಾಯಿ ಪೇಸ್ಟ್. ಈರುಳ್ಳಿ ಟೊಮೆಟೊ ಹಸಿ ಸ್ಮೆಲ್ ಹೋಗಿ ಚೆಂದಾಗಿ ಬಾಡಿಸ್ಕೊಂಡ ನಂತರ ಇದನ್ನು ಹಾಕಬೇಕು. ಹಸಿಮೆಣಸಿನ್ಕಾಯಿ ಪೇಸ್ಟ್ 1 ಟೇಬಲ್ ಸ್ಪೂನ್. ಇದನ್ನು ಹಸಿದಾಗೆ ಮಾಡಿಟ್ಟಿರ್ತೀವಲ್ಲ, ಇದು ಒಗ್ಗರಣೆಯೊಳಗೆ ಚೆಂದಾಗಿದು ಫ್ರೈ ಆಗಬೇಕು. ಈ ದ್ವಿದಳ ಧಾನ್ಯಗಳನ್ನು ಮಕ್ಕಳಿಗೂ ಕೊಡೋದ್ರಿಂದ, ದೊಡ್ಡವರು ತಿನ್ನೋದ್ರಿಂದ ಭಾಳ ಪೌಷ್ಟಿಕಾಂಶ ಇರ್ತೈತಿ. ಇದ್ರಾಗ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಕಾಳುಗಳು. ಒಂದು ತರಕಾರಿ ಮಾಡ್ರೆ ಒಂದು ಕಾಳು ಪಲ್ಯ ಮಾಡಬೇಕು. ಇಲ್ಲಿ ನೋಡಿರಿ ಏನು ಚಂದ ಮೊಳಕೆ ಬಂದವು ಮಡಿಕೆ ಕಾಳು. ಈ ಕಾಳು ಹಾಕಿಬಿಡೋಣ ಈಗ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಅರಿಶಿಣ ಪುಡಿ ಹಾಕೋಣ. ನಮ್ಮ ಉತ್ತರ ಕರ್ನಾಟಕ ಎಲ್ಲ ರೆಸಿಪಿಗೆ ಹಾಕೋಂಥ ಒಂದು ಸೀಕ್ರೆಟ್ ಪದಾರ್ಥ ಗುರೆಳ್ಳು ಪೌಡರ್ ಹಾಕೋಣ. ಕಾಳಿನ ಪಲ್ಯಕ್ಕಂತೂ ಅದಿಲ್ಲ ಅಂದ್ರೆ ಕಂಪ್ಲೀಟೇ ಆಗಲ್ಲ ಪಲ್ಯಗಳು. ಆನಂತರ ಮನೆಯೊಳಗೆ ಮಾಡಿದಂಥ ಮಸಾಲ ಪುಡಿ ಸ್ವಲ್ಪ ಹಾಕೋಣ, 1/4 ಸ್ಪೂನ್ ಹಾಕೋಣ. ಇದೆಲ್ಲದಕ್ಕೂ ಬರ್ತೈತಿ. ಸಾಂಬಾರು, ಎಲ್ಲ ಪಲ್ಯಗಳು, ಗ್ರೇವಿ ಬೇಕಾದ್ದು ಮಾಡಿದ್ರು ಇದೊಂದು ಮಸಾಲ ಪುಡಿ ಹಾಕಿದ್ರೆ ಸಾಕು. ನಾ ಹಿಂದೆ ವಿಡಿಯೋದಾಗ ಹಾಕೇನಿ ಮಸಾಲ ಪೌಡ್ರ್ ಮಾಡೋದು ಹೆಂಗೆ ಅಂತ, ಏನೇನು ಬೇಕು ಹೆಂಗೆ ಮಾಡೋದು ಅಂತ. ಈಗ ನೋಡಿರಿ ತಟಗೆ ಬೆಲ್ಲ ಹಾಕೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ಇದು. ಇದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡೋಣ. ಯಾರೆಲ್ಲ ವಿಡಿಯೋ ನೋಡಕತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲಿಗೆ ಬೇಕು. ನೋಡಿರಿ ಟ್ರಿಪ್ಪು ಪಿಕ್ನಿಕ್ಕು ಹೋಗ್ತಿರ್ತೀವಲ್ಲ, ಅವಾಗ ಕಟಿ ರೊಟ್ಟಿ ಈ ಒಂಥರ ಕಾಳುಗಳ ಉಸುಳಿ ಮಾಡ್ಕೊಂಡೋದ್ರೆ ಲಘು ಕೆಡಲ್ಲ ನೋಡಿರಿ, ಹಾಳಾಗಂಗಿಲ್ಲ. ಇದು ನೀರು ಮುಟ್ಸಿಲ್ಲ. ಇದಕ್ಕೆ 2 ದಿನ ಆರಾಮ್ಸೆ ಇಟ್ಕೊಂಡು ತಿನ್ಬೋದು. ಇದನ್ನ ಸೂಪರಾಗಿರ್ತೈತಿ. ನಾವಂತೂ ಬರೀ ಬಾಯ್ಲೇನ ತಿನ್ಬೇಕು ಅನ್ನಿಸ್ತೈತಿ, ಅಷ್ಟೊಂದು ಚೆನ್ನಾಗಿರ್ತೈತಿ. ಖಡಕ್ ರೊಟ್ಟಿ ಜೋಡಿ ಅಂತೂ ಹೇಳಿ ಮಾಡಿಸ್ತಂಥ ಒಂದು ಉಸುಳಿ. ಮೊಳಕೆ ಬರಿಸಿದ ಮಡಿಕೆ ಕಾಳು ಉಸುಳಿ ರೆಡಿ ಆಯಿತು. ಒಂದು 2 ನಿಮಿಷ ಮೇಲೆ ಪ್ಲೇಟ್ ಮುಚ್ಚಿ ಸಣ್ಣ ಉರಿಯೊಳಗೆ ಇಟ್ಟರೆ ಸಾಕು, ಉಗಿಗೇನ ಅದು ಬೆಂದು ಬಿಡ್ತೈತಿ. ಫೈನಲಾಗಿ ಕೊತ್ತಂಬರಿ ಹಾಕಿ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಬೌಲಿಗೆ. ನೀವು ಒಂದು ಸಲ ಈ ರೀತಿಯೊಳಗೆ ಟ್ರೈ ಮಾಡಿರಿ, ಬಹಳ ಟೇಸ್ಟ್ ಆಗ್ತದೆ.
ಬಿಸಿ ಜೋಳದ ರೊಟ್ಟಿಗೆ, ಖಡಕ್ ಜೋಳದ ರೊಟ್ಟಿಗೆ, ಚಪಾತಿಗೆ, ಅದು ಯಾಕೆ ಸೈಡ್ ಅನ್ನಕ್ಕೂ ಹಾಗೇ ತಿನ್ಬೋದು, ಅಷ್ಟೊಂದು ಟೇಸ್ಟಾಗಿ ಬರ್ತೈತಿ. ರೆಡಿ ಆಯ್ತು ನೋಡಿರಿ ನಮ್ಮ ಮಡ್ಕೆ ಕಾಳು ಉಸುಳಿ. ನೀವು ಈ ರೀತಿಯೊಳಗೆ ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.